ಸಬ್ಸ್ಕ್ರೈಬ್ ಮಾಡಿ ನಮ್ಮ ಮಿಸ್ಟರ್ ಗುಣ ಯೂಟ್ಯೂಬ್ ಚಾನಲ್ನ. ಹಾಗೆ ಪಕ್ಕದಲ್ಲಿರೋ ಬೆಲ್ ಸಿಂಬಲ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಗುಣ, ನೀವು ನೋಡ್ತಾ ಇದ್ದೀರಾ ಮಿಸ್ಟರ್ ಗುಣ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ನಿಮ್ಮ ಮೊಬೈಲ್ನಲ್ಲಿ ವೈರಸ್ ಇದೆಯಾ, ನಿಮ್ಮ ಮೊಬೈಲ್ನಲ್ಲಿ ಪದೇ ಪದೇ ಆ್ಯಡ್ಸ್ ಬರ್ತಾ ಇದೆಯಾ, ನಿಮ್ಮ ಮೊಬೈಲ್ ಬ್ಯಾಟ್ರಿ ಬೇಗ ಖಾಲಿ ಆಗ್ತಾ ಇದೆಯಾ, ಇಲ್ಲ ಹ್ಯಾಕರ್ಸ್ ನಿಮ್ಮ ಮೊಬೈಲ್ನಲ್ಲಿ ಎಕ್ಸ್ಟ್ರಾ ನಿಮ್ಗೆ ಗೊತ್ತಿಲ್ಲದಿರೋ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿ ನಿಮ್ಮ ಮೊಬೈಲ್ನ ಹ್ಯಾಕ್ ಮಾಡ್ತಿದ್ದಾರಾ, ನಿಮ್ಮ ಸಂಪೂರ್ಣ ಮಾಹಿತಿ ಅವ್ರು ತಿಳ್ಕೊಳ್ತಿದ್ದಾರಾ. ಸೊ ಇನ್ನೂ ಹಲವಾರು ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗಲಿದೆ. ಅದಕ್ಕೂ ಮುಂಚೆ ವಿಡಿಯೋ ನೋಡೋ ಪ್ರತಿಯೊಬ್ಬರು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ಯಾಕ್ ತಡ, ಲೆಟ್ಸ್ ಸ್ಟಾರ್ಟ್ ಅವರ್ ವಿಡಿಯೋ. ಫ್ರೆಂಡ್ಸ್, ನನಗೆ ತಿಳಿಸ್ಕೊಡ್ತೀನಿ, ನಮ್ಮ ಮೊಬೈಲ್ನಲ್ಲಿ ವೈರಸ್ ಬಂದಿದ್ರು, ಇಲ್ಲ ನಮ್ಮ ಮೊಬೈಲು ಹ್ಯಾಕರ್ಸ್ ಏನಾದ್ರು ಹ್ಯಾಕ್ ಮಾಡಿ ನಮ್ಮ ಮೊಬೈಲ್ ನಮ್ಗೆ ಗೊತ್ತಿಲ್ಲದಂಗೆ ಕೆಲವೊಂದು ಹ್ಯಾಕಿಂಗ್ ವೈರಸ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿ ನಮ್ಮ ಪರ್ಸನಲ್ ಡೀಟೇಲ್ಸ್ ಎಲ್ಲ ತಿಳ್ಕೊತಾ ಇರ್ತಾರೆ. ಹಾಗೆ ಮೊಬೈಲ್ ಬ್ಯಾಟ್ರಿ ಬೇಗ ಡ್ರೈನ್ ಆಗ್ತಿದೆ, ಇಂಟರ್ನೆಟ್ ಬೇಗ ಖಾಲಿ ಆಗ್ತಾ ಇದೆ, ಪದೇ ಪದೇ ಆ್ಯಡ್ಸ್ ಬರ್ತಾ ಇದೆ. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಒಂದೇ ಫ್ರೆಂಡ್ಸ್. ಸೊ ಅದು ನಿಮ್ಮ ಮೊಬೈಲ್ ಸೆಟ್ಟಿಂಗ್ಸ್ನಲ್ಲಿ ಎಕ್ಸ್ಟ್ರಾ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ್ರೆ ಮಾತ್ರ ಅವ್ರು ನಮ್ಮ ಮೊಬೈಲ್ ಆಕ್ಸೆಸ್ ಮಾಡೋಕ್ಕೆ ಸಾಧ್ಯ ಇದೆ. ಸೊ ಅಂಥದಕ್ಕೆ ಏನು ಮಾಡಬೇಕು? ಸೊ ನಿಮ್ಮ ಸೆಟ್ಟಿಂಗ್ಸ್ಗೆ ಹೋಗಿ, ಸೆಟ್ಟಿಂಗ್ಸ್ನಲ್ಲಿ ಎಕ್ಸ್ಟ್ರಾ ಸೆಟ್ಟಿಂಗ್ಸ್, ಮೋರ್ ಸೆಟ್ಟಿಂಗ್ಸ್. ಸೊ ನಾನೇನು ಮಾಡ್ತೀನಿ, ಇನ್ಸ್ಟಾಲ್ ಆಗಿರುತ್ತೆ ನಿಮ್ಮ ಮೊಬೈಲ್ನಲ್ಲಿ, ಇನ್ಸ್ಟಾಲ್ ಆಗುತ್ತೆ ಅಪ್ಲಿಕೇಶನ್ಸ್ ಇನ್ಸ್ಟಾಲ್ಡ್. ಸೊ ನಮ್ಮ ಮೊಬೈಲ್ನಲ್ಲಿ ಅಪ್ಲಿಕೇಶನ್ ನಮ್ಗೆ ಗೊತ್ತಿಲ್ಲದಂಗೆ ಇನ್ಸ್ಟಾಲ್ ಆಗಿಬಿಟ್ಟಿರುತ್ತೆ. ನಮ್ಮ ಸ್ಟೋರೇಜು ಎಲ್ಲ ಆಕ್ಸೆಸ್ನ ನಾವು ಕೊಟ್ಬಿಟ್ಟಿರ್ತೀವಿ. ಸೊ ಫ್ರೆಂಡ್ಸ್ ನೋಡ್ಬೋದು, ನೀವು ಇಲ್ಲಿ ಒಂದೊಂದಾಗಿ ನಾನು ನೋಡ್ಕೊಂಡು ಹೋಗ್ತಾ ಇದ್ದೀನಿ, ಅಪ್ಲಿಕೇಶನ್ ಯಾವ ಥರ ಯಾವ್ದಾದ್ರು ಆ ಥರ ಇನ್ಸ್ಟಾಲ್ ಆಗಿದೆಯಾ. ಸೊ ಫ್ರೆಂಡ್ಸ್ ನೋಡ್ಬೋದು, ನೀವು ಇಲ್ಲಿ ಲಾಸ್ಟಲ್ಲಿ ಇದೆ 60 MB ಇದೆ. ಸೊ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಅನ್ಕೊಂತೀನಿ ನಾನು. ಸೊ ಕೆಳಗೆ ನೋಡ್ಬೋದು, ನೀವು ಲೋಗೋ ಏನಿಲ್ಲ, ನೇಮು ಏನಿಲ್ಲ, ಸುಮ್ಮನೆ MT ಇದೆ. 29 MB ಇದೆ. ಇದು ಎಲ್ಲಿಂದ ಬಂತು? ಸೊ ಈ ಅಪ್ಲಿಕೇಶನ್ ಯಾವುದು? ಯಾವುದೇ ನೇಮ್ ಇಲ್ದಿರೋ ಅಪ್ಲಿಕೇಶನ್ ಯಾವ್ದಾದ್ರು ಇರುತ್ತಾ? ಸೊ ನಾವು ಏನು ಮಾಡಿರ್ತೀವಿ, ಕೆಲವೊಂದು ಮೂವೀಸು ಫ್ರೀ ಆಗಿ ಸಿಗುತ್ತೆ ಅಂದ್ಬಿಟ್ಟು ಕೆಲವೊಂದು ಡೌನ್ಲೋಡ್ ಮಾಡಕ್ಕೆ ಹೋಗಿರ್ತೀವಿ. ಅವಾಗ ಏನಾಗುತ್ತೆ ಅಂದರೆ, ಎಕ್ಸ್ಟ್ರಾ ಫ್ರೀ ಅಪ್ಲಿಕೇಶನ್ಗಳು ಗೂಗಲ್ ಸರ್ಚ್ನಲ್ಲಿ ಏನೋ ಡೌನ್ಲೋಡ್ ಮಾಡಕ್ಕೆ ಹೋದಾಗ ಆಟೋಮೆಟಿಕ್ ಅದೇ ಇನ್ಸ್ಟಾಲ್ ಆಗಿ ಎಲ್ಲ ಪರ್ಮಿಷನ್ ಹೋಗಿ ಕೊಟ್ಬಿಟ್ಟು ಇನ್ಸ್ಟಾಲ್ ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ ಅಂದರೆ, ನಮ್ಮ ಮೊಬೈಲ್ಗೆ ವೈರಸ್ ಅಟ್ಯಾಕ್ ಆಗುತ್ತೆ. ಹ್ಯಾಕರ್ಸ್ ನಮ್ಮ ಮೊಬೈಲ್ ಅಟ್ಯಾಕ್ ಮಾಡ್ಬಿಟ್ಟು ನಮ್ಮ ಮೊಬೈಲ್ ಇರೋ ಇನ್ಫಾರ್ಮೇಶನ್ A to Z ಅವ್ರು ಕದೀತಾ ಇರ್ತಾರೆ. ಸೊ ಹಾಗಿಲ್ಲದೆ ಆಗಬೇಕು ಅನ್ನೋದಾದ್ರೆ, ಹಾಗೆ ಆಡ್ಸ್ ಎಲ್ಲ ಬರ್ತಾ ಇರುತ್ತೆ ಇದರಿಂದಾನೆ. ಇದನ್ನ ಫಸ್ಟ್ ನಾವು ಡಿಲೀಟ್ ಮಾಡಬೇಕು. ಯಾವ ತರ ಡಿಲೀಟ್ ಮಾಡಬಹುದು? ಸೊ ಫ್ರೆಂಡ್ಸ್ ನೋಡ್ಬೋದು, ನೀವು ಇಲ್ಲಿ ಈ ಅಪ್ಲಿಕೇಶನ್ ನಿಮ್ಮ ಮೊಬೈಲ್ ನಲ್ಲಿ ಇದೇ ತರ ಇನ್ಸ್ಟಾಲ್ ಆಗಿರುತ್ತೆ. ಸೊ ಫ್ರೆಂಡ್ಸ್ ನೋಡ್ಬೋದು, ಈ ಮೊಬೈಲ್ ಯಾವುದೇ ಒಂದು ನೇಮ್ ಇಲ್ಲ, ಒಂದು MT ಇದೆ, ಇದಕ್ಕೆ ಯಾವುದಕ್ಕೆ ಒಂದು ಐಕಾನು ಇಲ್ಲ. ಜಸ್ಟ್ ನೋಡ್ಬೋದು ನೀವು ಇಲ್ಲಿ, ಇದು ಯಾವ ತರ ನನ್ನ ಮೊಬೈಲ್ ಯಾವ ತರ ಬಂತು ಅಂದ್ರೆ, ನಾನು ಬೇರೆ ಯಾವುದೋ ಒಂದು ಫುಲ್ ವರ್ಷನ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಕ್ ಹೋದೆ, ಅವಾಗ ಡೌನ್ಲೋಡ್ ಆಯ್ತು. ಸೊ ನನಗೆ ಫೀಲ್ ಆಯ್ತು. ಸೊ ಇದನ್ನ ನಿಮ್ಗೆ ಹೇಳ್ಕೊಡ್ಬೇಕು ಅಂತ ಅನಿಸ್ತು, ಅದಕ್ಕಾಗಿ ನಿಮ್ಗೂ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡ್ಬೋದು, ನೀವು ನನ್ನ ಅಪ್ಲಿಕೇಶನ್ ಯಾವ್ದು ಯಾವ ತರ ಇರುತ್ತೆ ಅನ್ನೋದು ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್ ನೋಡ್ತಾ ಇದಿರಲ್ಲ, ಸೊ ಪರ್ಮಿಷನ್ಸ್ ನೋಡಕ್ ಹೋದ್ರೆ ನಾನು ಏನೂ ಕೊಟ್ಟಿರ್ಲಿಲ್ಲ, ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದೆ, ಜಸ್ಟ್ ಬ್ಯಾಕ್ ಬಂದೆ. ಮೇನ್ ಮೆನ್ಯೂನಲ್ಲಿ ಅಪ್ಲಿಕೇಶನ್ ಇಲ್ಲ, ಇದು MT ಇದೆ, ಆದ್ರೂ ಸೆಟ್ಟಿಂಗ್ಸ್ ನಲ್ಲಿ ಈ ಅಪ್ಲಿಕೇಶನ್ ಇದೆ. ಸೊ ಫ್ರೆಂಡ್ಸ್ ನೋಡಬಹುದು, ಇಲ್ಲಿ ಲೊಕೇಶನ್ ಆಕ್ಸೆಸ್ ಇದೆ, ಫೋನ್ ಆಕ್ಸೆಸ್, ಸ್ಟೋರೇಜ್ ಆಕ್ಷನ್, ಎಲ್ಲ ಆಕ್ಷನ್ಗಳು ಇದಕ್ಕೆ ಪರ್ಮಿಷನ್ ಕೊಟ್ಟಿದ್ದೀವಿ ಫ್ರೆಂಡ್ಸ್. ಸೊ ಇದು ನಾವೇನ್ ಮಾಡಬೇಕು, ಮೊದಲು ಇದನ್ನ ಬ್ಯಾಕ್ ಬರಬೇಕು, ಅನ್ಇನ್ಸ್ಟಾಲ್. ಸೊ ಫ್ರೆಂಡ್ಸ್ ಇದನ್ನ ನಾವು ಫಸ್ಟ್ ಅನ್ಇನ್ಸ್ಟಾಲ್ ಮಾಡಬೇಕು. ಸೊ ಫ್ರೆಂಡ್ಸ್ ನೋಡ್ಬೋದು, ನೀವು ಈಗ ಅಪ್ಲಿಕೇಶನ್ ಅದು ನಮ್ಮ ಮೊಬೈಲಿಂದ ಹೋಗಿದೆ. ಇವಾಗ ಏನಾಗುತ್ತೆ ಅಂದ್ರೆ, ಆಲ್ಮೋಸ್ಟ್ ನಮ್ಮ ಬ್ಯಾಟ್ರಿನ ಸೇವ್ ಆಗುತ್ತೆ A to Z ಫ್ರೆಂಡ್ಸ್. ಯಾಕಂದ್ರೆ ಈ ಅಪ್ಲಿಕೇಶನ್ ಇಂದಾನೆ ಎಲ್ಲ ಖಾಲಿ ಆಗ್ತಾ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಹ್ಯಾಕರ್ಗಳು ನಮ್ಮಿಂದ ಈ ತರ ಕದ್ದಿರ್ತಾರೆ. ಸೊ ಫ್ರೆಂಡ್ಸ್ ನೋಡ್ಬೋದು, ನೀವು ಈಗ ಅಪ್ಲಿಕೇಶನ್ ಯಾವುದು ಯಾವ ತರ ಇತ್ತು, ನಾನು ಡೌನ್ಲೋಡ್ ಮಾಡಕ್ ಹೋಗಿದ್ದು ಯಾವುದು ಅಂತ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್ ನೋಡ್ಬೋದು, ನೀವು ಇಲ್ಲಿ ಅನ್ನೋನ್ ಅಪ್ಲಿಕೇಶನ್ ಫ್ರೆಂಡ್ಸ್, ನಾನು ಪ್ಲೇಸ್ಟೋರ್ ಇಂದ ಮ್ಯಾನ್ಯುಯಲ್ ಕ್ಯಾಮ್ರಾ ಅಂತ ಇದೆಯಲ್ಲ. ಸೊ ಫ್ರೆಂಡ್ಸ್ ಫೋಟೋ ನೋಡ್ಬೋದು, ನೀವು ಇಲ್ಲಿ ಈ ಕಡೆಗೆ MT ಇದೆ. ಸೊ ಜಸ್ಟ್ ನಾನು ಇನ್ಸ್ಟಾಲ್ ಮಾಡ್ತೀನಿ ಇದನ್ನ, ಇನ್ಸ್ಟಾಲ್. ಸೊ ಇನ್ಸ್ಟಾಲ್ ಮಾಡ್ತಿದ್ದಾಗ ಏನಾಯ್ತು, ಆಟೋಮೆಟಿಕ್ ಅಪ್ಲಿಕೇಶನ್ ಇನ್ಸ್ಟಾಲ್ ಆಯ್ತು. ಮೇನ್ ಮೆನ್ಯೂಗೂ ಬಂದಿಲ್ಲ, ಅಲ್ಲಿ ಯಾವುದು ಬಂದಿಲ್ಲ, ಆಟೋಮೆಟಿಕ್ ಪರ್ಮಿಷನ್ಸ್ ಓಕೆ ಆಗೋಯ್ತು. ಇವಾಗ ಮತ್ತೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನಾನೀಗ. ಸೊ ಅಪ್ಲಿಕೇಶನ್ ಓಪನ್ ಮಾಡಕ್ ನೋಡ್ತೀನಿ. ಸೊ ಏನು ಬರೋದಿಲ್ಲ, ಜಸ್ಟ್ ಸೊ ನೋಡ್ರಿ ಫ್ರೆಂಡ್ಸ್, ಎರರ್ 75 ಇಂಟರ್ನೆಟ್ ಎರರ್. ಸೊ ಈ ತರ ಆಗೋಯ್ತು, ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿದೆ, ಪರ್ಮಿಷನ್ಸ್ ಎಲ್ಲ ಹೋಗಿದೆ. ಸೊ ಇದ್ರಲ್ಲಿ ಇದೆಯಾ ಅಂತ ನೋಡೋಣ. ಸೊ ಏನು ಇಲ್ಲ, ಜಸ್ಟ್ MT ಇದೆ. ಸೊ ನಾನೇನ್ ಮಾಡ್ತೀನಿ, ಮತ್ತೆ ಈಗ ಸೆಟ್ಟಿಂಗ್ಸ್ಗೆ ಹೋಗ್ತೀನಿ, ಸೆಟ್ಟಿಂಗ್ಸ್, ಸೊ ಮೋರ್ ಸೆಟ್ಟಿಂಗ್ಸ್, ಅಪ್ಲಿಕೇಶನ್ಸ್ ಇನ್ಸ್ಟಾಲ್ಡ್. ಸೊ ನಿಮ್ಮ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಆಗಿರೋ ಅಪ್ಲಿಕೇಶನ್ಗಳಿಗೆ ನೀವು ಹೋದ್ರೆ ಗೊತ್ತಾಗ್ಬಿಡುತ್ತೆ ಫ್ರೆಂಡ್ಸ್, ಅಪ್ಲಿಕೇಶನ್ ಎಲ್ಲಿದೆ ಏನು ಅಂತ. ಸೊ ಫ್ರೆಂಡ್ಸ್ ನೋಡ್ತಾ ಇದಿರಲ್ಲ, ಸೊ ಲಾಸ್ಟ್ ಅಲ್ಲಿ ಇದೆ. ಸೊ ಆವಾಗಲೇ ಡಿಲೀಟ್ ಮಾಡಿದಿಲ್ಲ ನಾನು ಅದು. ಇಲ್ಲಿ ನೋಡ್ಬೋದು ನೀವಿಲ್ಲ, ಅದು ನೇಮ್ ಇಲ್ಲ, ಏನಿಲ್ಲ. ಸ್ಟೋರೇಜ್ಗೆ ಹೋದ್ರೆ ಇಷ್ಟು MB 536 MB ತಗೊಂಡಿದೆ. ಏನು ಜಸ್ಟ್ ಇವಾಗ
ಇನ್ಸ್ಟಾಲ್ ಮಾಡಿ ವಿತಿನ್ ಸೆಕೆಂಡ್ ಆಗಿ ಆದ್ರೂ ಎಲ್ಲ ತಗೊಂಡಿದೆ. ಸೊ ಪರ್ಮಿಷನ್ಸ್ ನಾವೇನಾದ್ರು ಓಕೆ ಕೊಟ್ವಾ? ಏನು ಕೊಟ್ಟಿಲ್ಲ, ಆದ್ರೂ ಎಲ್ಲ ಪರ್ಮಿಷನ್ಸ್ ನ ಓಕೆ ತಗೊಂಡಿದೆ. ಇದೇ ಫ್ರೆಂಡ್ಸ್ ಮಾಲ್ವೇರ್ಸ್ ಅಂದ್ರೆ ಇದೆ. ಸೊ ಹ್ಯಾಕರ್ಸ್ ನಮ್ಮ ಮೊಬೈಲ್ ನಲ್ಲಿ ಯಾವ ತರ ಹ್ಯಾಕ್ ಮಾಡಿ ನಮ್ಮ ಮೊಬೈಲ್ ಇನ್ಸ್ಟಾಲ್ ಮಾಡಿ ಅವ್ರನ್ನ ನಮ್ಮಿಂದ ಎಲ್ಲ ಕದೀತಾರೆ ಅನ್ನೋದು ಇದೇ ರೀತಿ ಫ್ರೆಂಡ್ಸ್. ಸೊ ಇದು ಬ್ಯಾಕ್ ಗ್ರೌಂಡ್ ರನ್ ಆಗ್ತಿರೋದ್ರಿಂದ ಏನಾಗುತ್ತಂದ್ರೆ ನಮ್ಮ ಬ್ಯಾಟ್ರಿ ಬೇಗ ಖಾಲಿ ಆಗ್ತಾ ಇರುತ್ತೆ, ಹಾಗೆ ವೈರಸ್ ಬಂದಿರುತ್ತೆ, ಪದೇ ಪದೇ ಆಡ್ಸ್ ಬರ್ತಾ ಇರುತ್ತೆ. ಸೊ ಹ್ಯಾಕರ್ಸ್ ತುಂಬಾ, ಯಾಕಂದ್ರೆ ನಮ್ಮ ಮೊಬೈಲ್ ನಲ್ಲಿ ಪರ್ಸನಲ್ ಡೀಟೇಲ್ಸ್ ಇಟ್ಟಿರ್ತೀವಿ, ಕೆಲವೊಂದು ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಇಟ್ಟಿರ್ತೀವಿ. ಸೊ ಅದಕ್ಕಾಗಿ ಈ ರೀತಿ ಅವರು ನಮ್ಮ ಮೊಬೈಲ್ ಹ್ಯಾಕ್ ಮಾಡಿ ಕದ್ಬಿಟ್ಟು ಎಲ್ಲ ತಗೊಳ್ತಾ ಇರ್ತಾರೆ ಫ್ರೆಂಡ್ಸ್. ನಾನು ಕೊಟ್ಟಿರೋ ಇನ್ಫಾರ್ಮೇಶನ್ ನಾನು ಏನ್ ಮಾಡ್ತೀನಿ ಮತ್ತೆ ಅನ್ಇನ್ಸ್ಟಾಲ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ನಾನು ಕೊಟ್ಟಿರೋ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಪ್ರತಿಯೊಬ್ಬರು ಲೈಕ್ ಮಾಡಿ. ಹಾಗೆ ಈ ಇನ್ಫಾರ್ಮೇಶನ್ ತುಂಬಾ ಒಳ್ಳೆಯದು, ಪ್ರತಿಯೊಬ್ಬರು ತಿಳ್ಕೊಳ್ಬೇಕು ಅನ್ನೋದಾದ್ರೆ ಈ ಇನ್ಫಾರ್ಮೇಶನ್ ಎಲ್ಲರೂ ತಿಳ್ಕೊಳ್ಳೋದಕ್ಕೋಸ್ಕರ ಫೇಸ್ಬುಕ್ ವಾಟ್ಸ್ಆಪ್ಗಳಲ್ಲಿ ಶೇರ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.